ನಮಸ್ಕಾರ. ನಾನು ಡಾಕ್ಟರ್ ಎನ್ಎಸ್ ಜೋನ್ಸ್ ಅಂತ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಹ್ಯೂಮನ್ ರೈಟ್ಸ್ನ ಉಪಾಧ್ಯಕ್ಷರಾಗಿರ್ತೀವಿ. ಹೀಗಾಗಿ ಇವತ್ತು ನಮ್ಮ KGF ಪ್ರಾಂತ್ಯದಲ್ಲಿ ನಮ್ಮ ಕ್ರಿಶ್ಚಿಯನ್ ಫಾದರ್ಸು ಮತ್ತು ಪಾಸ್ಟರ್ಸು ಮತ್ತು ಕಾಂಗ್ರೆಸ್ ವರ್ಕರ್ಸ್ನ ಒಂದು ಮೀಟಿಂಗ್ನ ಆಯೋಜನೆ ಮಾಡಿದ್ದೀವಿ. ಹೀಗಾಗಿ ಇದೆಲ್ಲ ಯಾಕೆ ಅಂದರೆ, ನಮ್ಮ ನೆಚ್ಚಿನ ಬ್ರದರ್ ಮತ್ತು ನಮ್ಮ ಫ್ರೆಂಡ್ ಆದಂತಹ ನಮ್ಮ ಸ್ನೇಹಿತರಾದಂಥ KV ಗೌತಮ್ ಕುಮಾರ್ ಅವರು MP ಕೋಲಾರ್ಗೆ MP ಸೀಟ್ ಕೊಟ್ಟಿದ್ದಾರೆ. ಅವರು ನೆಚ್ಚಿನ ಅಭ್ಯರ್ಥಿ ಮತ್ತು ನಮ್ಮೆಲ್ಲರ ಬ್ರದರ್ ಆಗಿರ್ತಾರೆ. ಹೀಗಾಗಿ ತುಂಬ ಸಹಜವಾಗಿ ಒಳ್ಳೆಯ ಗುಣಶಾಲಿಗಳಾಗಿರ್ತಾರೆ. ಅವರಿಗೆ ಎಲ್ಲರೂ ಮತ್ತು ಅವ್ರ ವಿದ್ಯಾಭ್ಯಾಸದಲ್ಲಿ ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟು. ಹೀಗಾಗಿ ಅವರಪ್ಪ ಕೂಡ KC ವಿಜಯಕುಮಾರ್ ಅವರು ಬೆಂಗಳೂರಿಗೆ ಉಪಮೇಯರ್ ಆಗಿರ್ತಾರೆ. ಹೀಗಾಗಿ ಅವರು ನಮ್ಮ ರಾಜಕೀಯ ಜೀವನದಲ್ಲಿ ತುಂಬ ಪರಿಣತಿ ಹೊಂದಿರ್ತಾರೆ, ತುಂಬ ಒಳ್ಳೆಯ ಸ್ವಾಭಾವಿಕದವರು. ಹೀಗಾಗಿ ಎಲ್ಲರಲ್ಲಿ ನಾನು ಕಳಕಳಿಯಾಗಿ ಬೇಡ್ಕೊಳ್ಳೋದು ಏನಂದರೆ, ಎಲ್ಲರೂ KV ಗೌತಮ್ ಅವರಿಗೆ ಓಟ್ ಹಾಕಿ ತುಂಬ ದೊಡ್ಡ ಬಹುಮತದಿಂದ ಅವ್ರನ್ನ ಗೆಲ್ಲಿಸಬೇಕು ಅಂತ ಕೇಳ್ಕೊತೀನಿ. ಹೀಗಾಗಿ ಇವತ್ತು ನಮ್ಮ ಐಸಕ್ ಐಸೆ ಅವರು ತಮ್ಮ ಹೆಂಡತಿ ತೀರ್ಕೊಂಡಿದ್ರು, ಅದನ್ನೆಲ್ಲ ಕಾರ್ಯನೆಲ್ಲ ಮುಗಿಸಿ ಕೂಡ ಬಂದು ಅವರು ಬಿಷಪ್ ಆಗಿರ್ತಾರೆ, ಅವ್ರು ಬಂದು ಈ ಮೀಟಿಂಗ್ನ ನಡೆಸ್ಕೊಡ್ತಾರೆ. ಹೀಗಾಗಿ ಎಡ್ವಿನ್ ಹೆಸರಾಜಿ, ಫಾದರ್ ಜೆರೋಮ್ ಅವ್ರ ಕಡೆಯಿಂದ ಸ್ಟ್ಯಾನ್ಲಿ ಅಂತ ಬಂದಿರ್ತಾರೆ, ಮತ್ತು ಸುಸೇರಾಜ್ ಅಂತ ಬಂದಿರ್ತಾರೆ. ಹೀಗಾಗಿ ಒಂದು 27-28 ಜನ ಪಾಸ್ಟರ್ ಬಂದಿದ್ದಾರೆ, ಕಾಂಗ್ರೆಸ್ ವರ್ಕರ್ಸ್ ಬಂದಿರ್ತಾರೆ. ಹೀಗಾಗಿ ಎಲ್ಲರೂ ಬಂದು ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಮೀಟಿಂಗ್ ನಡೆದಿದೆ. ಒಂದೊಂದು ಪಾಸ್ಟರು ಸಹ ಒಬ್ಬೊಬ್ಬರು ಸಹ 500ರಿಂದ 1000 ಜನ ಸಂಖ್ಯೆಯನ್ನು ಹೊಂದಿರ್ತಾರೆ. ಹೀಗಾಗಿ ಇವತ್ತು ಬಂದಿರೋ ಒಂದು 80-85 ಜನ ಏನು ಬಂದಿದ್ದಾರೆ, ನಮ್ಮ KV ಗೌತಮ್ ಅವರಿಗೆ ದೊಡ್ಡ ಬಹುಮತ ತಂದು ಕೊಡ್ತಾರೆ ಅಂತ ನನಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಮತ್ತು ನಮ್ಮ ಹೈಕೋರ್ಟ್ ಅಡ್ವೊಕೇಟ್ ಆದಂತಹ ರಮೇಶ್ ಸ್ಯಾಂಗ್ಲಿ ಅವರ ಪ್ರೋತ್ಸಾಹ ಇದೆ, ಮತ್ತು ಜಾನ್ ಚಂದ್ರನ್ ಅವರ ಪ್ರೋತ್ಸಾಹ ಇದೆ, ಮತ್ತು ನಮ್ಮ ವಿಶ್ವನಾಥನ್ ಅವರ ಪ್ರೋತ್ಸಾಹ ಇದೆ. ಹೀಗಾಗಿ ನಮ್ಮ KN ದಯಾಳನ್ ಅವರ ಪ್ರೋತ್ಸಾಹ ಕೂಡ ಇದಕ್ಕೆ ಇದೆ. ಅವರೇ ಅಲ್ಲಿನ ಇನ್ಚಾರ್ಜು. ಹೀಗಾಗಿ ನಾವೆಲ್ಲರೂ ಸೇರಿ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಅವರಿಗೆ ಮೀಟಿಂಗ್ ಆಯೋಜನೆ ಮಾಡಿದ್ದೀವಿ. ಮೀಟಿಂಗ್ ಸಕ್ಸಸ್ಫುಲ್ಲಾಗಿ ನಡೀತಿದೆ ಮತ್ತು ಇವಾಗ ಆಲ್ರೆಡಿ ನಡೆದೋಗಿದೆ ಕೂಡ. ಹೀಗಾಗಿ ಗೌತಮ್ ಅವ್ರನ್ನ, ನಮ್ಮ ಕೋಲಾರ MP ಕ್ಯಾಂಡಿಡೇಟ್ ಆದಂಥ ನಮ್ಮ ಸಹೋದರನ್ನ ದೊಡ್ಡ ಬಹುಮತದಲ್ಲಿ ನೀವೆಲ್ಲರೂ ಗೆಲ್ಲಿಸಬೇಕು ಅಂತ ಈ ಕೋಲಾರ, ಮಾಲೂರು ಮತ್ತು ಸಿದ್ಧಘಟ್ಟ, KGF ಇನ್ನೇನು ಅಕ್ಕಪಕ್ಕದಲ್ಲಿರೋ ಯಾವ ಏರಿಯಾ ಇದೋ ಎಲ್ಲರಲ್ಲಿ ನನ್ನ ಕಳಕಳಿಯಿಂದ ಬೇಡ್ಕೊಳ್ಳೋದೇನೆಂದರೆ, ಅವ್ರನ್ನ ದೊಡ್ಡ ಬಹುಮತದಲ್ಲಿ ಗೆಲ್ಲಿಸಬೇಕು, ಗೆದ್ದು ಅವರು ಸಂಸತ್ಗೆ ಹೋಗಬೇಕು ಅನ್ನೋದು ನಮ್ಮ ಗುರಿಯಾಗಿರಬೇಕು ಅಂತ ಹೇಳ್ತಾ ಈ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.